ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಿಮೊಬೈಲಸ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಪ್ರೀವಿಯಸ್ ಇಯರ್ ಕ್ವಶನ್ಸು ಥರ್ಮೋಡೈನಮಿಕ್ಸ್ ಚಾಪ್ಟರಿಂದ ತೊಗೊಬಂದಿದ್ದೀನಿ. ಯಾರು ಇನ್ನೇ ಥರ್ಮೋಡೈನಮಿಕ್ಸ್ ಚಾಪ್ಟರ್ ನೋಡಿಲ್ಲ, ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ನೋಡಿ. ಓಕೆ, ಅದು ನ್ಯೂ ಪ್ಯಾಟರ್ನಲ್ಲಿ ಹೇಳ್ಕೊಟ್ಟಿದ್ದೀನಿ, ಬರೀ ಥಿಯರಿ ಕ್ವಶನ್ಸ್ ಹೇಳ್ಕೊಟ್ಟಿಲ್ಲ, ವಿತ್ MCQ ಸಾಲ್ವ್ ಮಾಡಿದ್ದೀನಿ. ಅದು ಇಷ್ಟ ಆಗಿದ್ರೆ ನಾನು ಕಮೆಂಟ್ ಮಾಡಿ ಓಕೆ ಸರ್ ಅಂತ, ಅವಾಗ ನಾನು ಅದೇ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಬನ್ನಿ, ಆಗಿದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡೋಣ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ, ಫಸ್ಟ್ ಟೈಮ್ ನೋಡ್ತಿದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ವಿಡಿಯೋ ಇನ್ನು ಯಾರೆಲ್ಲ ಮೊದಲಿಂದ ನೋಡಿಲ್ಲ, ನಾನು ಪ್ಲೇ ಲಿಸ್ಟ್ ಅಟ್ಯಾಚ್ ಮಾಡಿದ್ದೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಓಕೆ, ಸೊ ಫಸ್ಟ್ ಕ್ವಶನ್ ಏನು ಕೇಳಿದ್ದಾರೆ KCT 2024ಅಲ್ಲಿ, ಫ್ರಮ್ ದ ಗ್ರಾಫ್ ಏನು ಕಂಡುಹಿಡಿಬೇಕು? ಯು ನೀಡ್ ಟು ಡಿಫೈನ್. ಒಂದು ಗ್ರಾಫ್ ಕೊಟ್ಟಿದ್ದಾರೆ, ವಾಟ್ ಈಸ್ ಡೆಲ್ಟಾ ಆರ್ ಫಾರ್ ದ ರಿಯಾಕ್ಷನ್ C to A ಅಂತ. ನಾನು ಇದನ್ನು ನಿಮ್ಗೊಂದು ಟ್ರಿಕ್ಕಲ್ಲಿ ಹೇಳ್ಕೊಟ್ಟಿದ್ದೆ, ಕರೆಕ್ಟಾ? ಹೇಗೆ ಸಾಲ್ವ್ ಮಾಡೋದು? ಫಸ್ಟ್ ಏನಿದೆ, A to B ಇದೆ, ಕರೆಕ್ಟಾ? ಸೊ ಏನಿದೆ, A to 2B ಇದೆ. A to 2B ಏನಿದೆಯಪ್ಪ? 10 ಜೌಲ್. ಓಕೆ, ನೆಕ್ಸ್ಟು 2B to C ಇದೆ. ಸೊ 2B to C ಏನಿದೆ? 25 ಇದೆ. ಸೊ ಇವಾಗ ನನಗೆ A to C ಕಂಡುಹಿಡಿಬೇಕು, ಕರೆಕ್ಟಾ? A to C ಕಂಡುಹಿಡಬೇಕು. A to C ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ? ಯು ವಿಲ್ ಗೆಟ್ 35. ಬಟ್ ನನಗೆ ಬೇಕಾಗಿರೋದೇನು? C to A, ಎಕ್ಸಾಕ್ಟ್ಲಿ ಆಪೋಸಿಟ್. ಅವಾಗ ಏನಾಗುತ್ತೆ? ನೆಗೆಟಿವ್ ಸೈನ್ ಬರುತ್ತೆ ಅಷ್ಟೇ, ಕರೆಕ್ಟಾ? ಸೊ ಅವಾಗ ನನಗೆ ಇಲ್ಲಿ ಏನು ಬರುತ್ತೆ? ಸೊ ನೆಗೆಟಿವ್ ಬರುತ್ತೆ. ಸೊ -35 ಅರ್ಥ ಆಗ್ತಿದೆಯಾ? ಸೊ ಅವಾಗ ಯಾವ ಆಪ್ಷನ್ ಬರುತ್ತೆ? +C. ನೋಡಿ, +35 ಇದೆ, -35 ಇದೆ. ಆನ್ಸರ್ ಏನು ಬರುತ್ತೆ? -35. ಓಕೆ, ಎಸ್. ಅರ್ಥ ಆಗ್ತಿದೆಯಾ ಹೇಗೆ ಅಂತ? ನೆಕ್ಸ್ಟ್ ಕ್ವಶನ್. A gas at constant pressure of 2 atm is heated from 25 degrees Celsius to 323 degrees Celsius, simultaneously compressed of 2/3 of its original value. Then the final pressure is. ಇಲ್ಲಿ ಏನು ಕೊಟ್ಟಿದ್ದಾರೆ? 2 ಟೆಂಪರೇಚರ್ ಕೊಟ್ಟಿದ್ದಾರೆ, ಒಂದು ವಾಲ್ಯೂಮ್ ಕೊಟ್ಟಿದ್ದಾರೆ, ಮತ್ತು ಒಂದು ಪ್ರೆಷರ್ ಕೊಟ್ಟಿದ್ದಾರೆ. ಇನ್ನೊಂದು ಪ್ರೆಷರ್ ಏನು ಅಂತ ಕೇಳ್ತಿದ್ದಾರೆ. ಸೊ ಅವಾಗ ನೀವು ಏನಪ್ಪ ಯೂಸ್ ಮಾಡಬೇಕು ಅಂದರೆ, ಯು ನೀಡ್ ಟು ಯೂಸ್ ದ ಫಾರ್ಮುಲಾ P1 B1 T1 ಈಕ್ವಲ್ಸ್ P2 V2 T2. ಇದು ಮೂರಕ್ಕೂ ಇರುವಂಥ ರಿಲೇಷನ್ಶಿಪ್. ಓಕೆ, ಸೊ ಫಸ್ಟ್ ಒನ್ ನೋಡೋಣ. ಸೊ P1 ಗೊತ್ತಿದ್ದಾರಾ? ಎಸ್, ಯು ಗಾಟ್ 2 atm. ಸೊ V1 ಗೊತ್ತಿಲ್ಲ, ಸೊ ಇಟ್ ಇಸ್ 1 ಡಿವೈಡೆಡ್ ಬೈ T1 ಎಷ್ಟು ಕೊಟ್ಟಿದ್ದಾರೆ? 25. ಸೊ ಇಟ್ ಇಸ್ 25 ಡಿಗ್ರಿ ಈಕ್ವಲ್ಸ್. ಓಕೆ, ಸೊ ನೆಕ್ಸ್ಟ್ ಏನಿದೆ? P2 ನೀವು ಕಂಡುಹಿಡಿಬೇಕು. ಓಕೆ, V2 ಎಷ್ಟು ಕೊಟ್ಟಿದ್ದಾರೆ ನೋಡಿ? 2/3 ಆಫ್ ಇಟ್ಸ್ ಒರಿಜಿನಲ್ ವ್ಯಾಲ್ಯೂ, ಕರೆಕ್ಟಾ? ಸೊ ಆಗೇನು ಬರುತ್ತೆ? 2/3 ಡಿವೈಡೆಡ್ ಬೈ T2 ಏನು ಕೊಟ್ಟಿದ್ದಾರೆ? 323. ಸಬ್ಸ್ಟಿಟ್ಯೂಟ್ ಮಾಡಿ ಫೈಂಡ್ ಔಟ್ ಮಾಡಿ. ಅವಾಗ ನಿಮ್ಗೆ ಏನು ಬರುತ್ತೆ? 2 ಇಂಟು 323 ಡಿವೈಡೆಡ್ ಬೈ 25 ಈಕ್ವಲ್ಸ್ P2 ಇದೆ. ಸೊ P2 2/3 ಅಂದರೆ ಯು ವಿಲ್ ಗೆಟ್ ಐ ಥಿಂಕ್ 2 ಡೌನ್ ಬರುತ್ತೆ, ಕರೆಕ್ಟಾ? ಇದನ್ನು 1/3 ಮಾಡಿದ್ರೆ ಯು ವಿಲ್ ಗೆಟ್ ಎಸ್. ಸೊ 3 ಕೂಡ ನಿಮಗೆ ಮೇಲೆ ಹೋಗುತ್ತೆ, ಇಂಟು 3, ಕರೆಕ್ಟ್? ಸೊ ಏನು ಬರುತ್ತೆ ಇವಾಗ ಇಲ್ಲಿ? ಸೊ ಕ್ಯಾಲ್ಕುಲೇಟ್ ಮಾಡಿ ಏನು ಬರುತ್ತೆ ನಿಮ್ಗಿಲ್ಲಿ. ಸೊ ಐ ಥಿಂಕ್ ಯಾವ್ದು ತೊಗೊಳ್ಳೋಣ? ಇದನ್ನು ತೊಗೊಳ್ಳೋಣ. ಸೊ 2 1s 2 1s 2 2s 25 ಬರುತ್ತೆ. 12.5 12 ಬಂತು. 3 1s 3 4s, ಕರೆಕ್ಟ್? 4 1s 4 4 8s ಬರುತ್ತೆ, ಕರೆಕ್ಟಾ? 8s ದೆನ್ 0. ಸೊ 80. ಸೊ 80 ನಥಿಂಗ್ ಬಟ್ ನಿಮ್ಗೆ ಎಷ್ಟು ಬರ್ಬೋದು? 8, ಕರೆಕ್ಟಾ? ಸೊ 8 ಬರುತ್ತೆ. ಸೊ ಲೆಸ್ ಸ್ಟಾಪ್. ಸೊ ಎಸ್. ಸೊ ದ ನಿಯರೆಸ್ಟ್ ಒನ್ ಇಸ್ ವಾಟ್? ಸೊ ದ ನಿಯರೆಸ್ಟ್ ಒನ್ ಇಸ್ 6 atm. ಅರ್ಥ ಆಯ್ತು ಹೇಗೆ ಅಂತ? ಸೊ ಯಾಕಂದರೆ ನಾವು ನಿಯರೆಸ್ಟ್ ತೊಗೊಂಡಿರೋದು, ಅಪ್ರಾಕ್ಸಿಮೇಟ್ ತೊಗೊಂಡಿರೋದು. ಸೊ ನಿಮ್ಗೆ ಎಷ್ಟು ಬರುತ್ತೆ? 6. ಓಕೆ, ಸೊ ಲೆಸ್ ಚೆಕ್. ಎಸ್, ಕರೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಒನ್, ದ ಲ್ಯಾಟಿಸ್ ಎಂಥಾಲ್ಪಿ ಆಫ್ NaCl ಈಸ್. ಓಕೆ, ನಾವು ಸಿ. ಸೊ ನಮ್ಗಿಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ? ಹೈಡ್ರೇಷನ್ ಕೊಟ್ಟಿದ್ದಾರೆ, ಮತ್ತು ಲ್ಯಾಟಿಸ್ ಕೊಟ್ಟಿದ್ದಾರೆ. ಸೊಲ್ಯೂಷನ್ ಕಂಡುಹಿಡಿಬೇಕು. ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಲ್ವಾ? ಡೆಲ್ಟಾ ಸೊಲ್ಯೂಷನ್ ಆಫ್ ಎಂಥಾಲ್ಪಿ ಈಕ್ವಲ್ಸ್ ಡೆಲ್ಟಾ H ಆಫ್ ಹೈಡ್ರೇಷನ್ ಪ್ಲಸ್ ಡೆಲ್ಟಾ H ಆಫ್ ಲ್ಯಾಟೈಸ್, ಕರೆಕ್ಟಾ? ಸೊ ನಮ್ಗಿಲ್ಲಿ ಏನು ಕೇಳಿದ್ದಾರೆ? ಡೆಲ್ಟಾ H ಎಷ್ಟು ಕೊಟ್ಟಿದ್ದಾರೆ? -784 ಪ್ಲಸ್ ಲ್ಯಾಟೈಸ್ ಎಷ್ಟು ಕೊಟ್ಟಿದ್ದಾನೆ? +88, ಕರೆಕ್ಟಾ? ಸೊ ಎಷ್ಟು ಬರುತ್ತೆ? ಆಬ್ವಿಯಸ್ಲಿ ಇದರಿಂದ ಕಳೆದ್ರೆ ವಿಲ್ಗೆ 4. ಯಾವ 4? +4. ಓಕೆ, ಸೊ ಲೆಟ್ಸ್ ಅಬ್ಸರ್ವ್ ದ ಆಪ್ಷನ್.
ಎಸ್ ನೋಡಿ ಇಲ್ಲಿ ನಿಮಗೆ -4 ಇದೆ, +4 ಇದೆ. ಸೊ ಅವಾಗೇನು ಬರುತ್ತೆ +4 ಆನ್ಸರ್. ಎಸ್ ಅರ್ಥ ಆಯ್ತಲ್ವ ಹೆಂಗೆ ಅಂತ. ಟೆಂಪರೇಚರ್ ಆಫ್ 25 ಡಿಗ್ರಿ ಇನ್ ಫ್ಯಾರನೀಟ್ ಆ್ಯಂಡ್ ಕೆಲ್ವಿನ್ ಸ್ಕೇಲ್. ಕೆಲ್ವಿನ್ ಸ್ಕೇಲ್ ಅಂದರೆ ಏನು ಬರುತ್ತೆ, ನಾವು ಲಿಸನ್. ಫಸ್ಟು ಕೆಲ್ವಿನ್ ಅಂದರೆ ವೆರಿ ಈಸಿ. 25 ಡಿಗ್ರಿಗೆ ಯು ನೀಡ್ ಟು ಆ್ಯಡ್ 273 ಯಾವಾಗಲೂ 273.15 ಆ್ಯಡ್ ಮಾಡ್ತೀವಿ, ಬಟ್ 273 ಅಂತ ನೆನ್ಪಿಟ್ಕೊಳ್ಳಿ. ಇವಾಗ ಆ್ಯಡ್ ಮಾಡಿ ಎಷ್ಟು ಬರುತ್ತೆ, ಯು ವಿಲ್ ಗೆಟ್ 892. ಸೊ 298 ಕೆಲ್ವಿನ್ ಬರಬೇಕು. ಕರೆಕ್ಟಾ? ಯಾವುದಿದ್ರಲ್ಲಿ 298 ಇದೆ ನೋಡಿ. ಸೊ 298 ಫಸ್ಟ್ ಒನ್ ಯು ಹ್ಯಾವ್ 298. ಸೊ ಇಲ್ಲೂ 298 ಇದೆ. ಕರೆಕ್ಟಾ? ಸೊ ಇವಾಗ 70ನಾ ಅಥವಾ 77 ಅಂತ ನೋಡಬೇಕು. ಓಕೆ, ನಾವು ವೆರಿ ಈಸಿ ಫ್ಯಾರನೀಟು ಕನ್ವರ್ಟ್ ಮಾಡೋದು. ಸೊ 9/5 ಆಫ್ ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32. ದಿಸ್ ಈಸ್ ದ ಫ್ಯಾರನೀಟ್ ಕನ್ವರ್ಷನ್. 9/5 ವಾಟ್ ಈಸ್ ದ ಡಿಗ್ರಿ? ಇಟ್ ಇಸ್ 25. 5 1s 5 5s. ಸೊ ಎಷ್ಟು ಬಂತು? 9 5s 45. 45 ಪ್ಲಸ್ 32 ಆಬ್ವಿಯಸ್ಲಿ ಇಟ್ ಇಸ್ 77. ಕರೆಕ್ಟಾ? ಸೊ ಅಲ್ಲಿ ಏನು ಬರುತ್ತೆ? ಆಪ್ಷನ್ ಎ. ಅರ್ಥ ಆಯ್ತಾ ಕನ್ವರ್ಷನ್? ಎಸ್. Next question. The work done when 2 moles of an ideal gas expands reversibly and isothermally. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ರಿವರ್ಸಿಬ್ಲಿ ಫಾರ್ಮುಲಾ ಏನು ಬರುತ್ತೆ ನೆನಪಿದೆಯಾ? ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು 2.303 nRT log V2/V1. ಕರೆಕ್ಟಾ? ಸೊ ನಾವು ನಿಮ್ಗೆ ಇಲ್ಲಿ 2 moles ಕೊಟ್ಟಿದ್ದಾನೆ ಆ್ಯಂಡ್ ಲೀಟರ್ಸ್ ಕೊಟ್ಟಿದ್ದಾನೆ, ಟೆಂಪರೇಚರ್ ಕೊಟ್ಟಿದ್ದಾರೆ, ಆರ್ ಕೊಟ್ಟಿದ್ದಾರೆ. ಸಬ್ಸ್ಟಿಟ್ಯೂಟ್ ಮಾಡೋಣ, ಬೇಗ ಕಂಡುಹಿಡಿಯೋದು ಹೆಂಗೆ ಅಂದರೆ 2.303 ಇಂಟು ಎನ್ ಎಷ್ಟಿದೆ 2 ಇಂಟು ಆರ್ ಎಷ್ಟಿದೆ, ಆರ್ ಇಸ್ ವಾಟ್ 0.008 ಇಂಟು 300. ಕರೆಕ್ಟ್? ಲಾಗ್ ಎಷ್ಟು ಬರುತ್ತೆ? ಇಟ್ ಇಸ್ 10/1. 10/1 ಅಂದರೆ ಯು ಗೆಟ್ ಲಾಗ್ 10. ಲಾಗ್ 10 ಇಸ್ 1. ಸೊ ನಮ್ಗೆ ಎಷ್ಟು ಬಂತು? ಸೊ ನಾನು ಅಪ್ರಾಕ್ಸಿಮೇಟ್ ತೊಗೋತೀನಿ. 2.3 ಇಂಟು 2 ಇಂಟು ಇದನ್ನು ಶಿಫ್ಟ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ 8/1000. 3 ಶಿಫ್ಟ್ ಮಾಡಿದ್ದೀನಿ ಆ್ಯಂಡ್ 300. ಕರೆಕ್ಟಾ? ಸೊ 300ಅಲ್ಲಿ 2020 ಕ್ಯಾನ್ಸಲ್. ಸೊ ಇಲ್ಲಿ ನಿಮಗೆ 2 1s 2 5s ಆಗುತ್ತೆ. ಸೊ ನಿಮಗೆ 5 ಬಂತು. ಇಲ್ಲಿ ಮಾಡಿದ್ರೆ ನಿಮಗೆ 24 ಬರುತ್ತೆ. ಸೊ 2.3 ಇಂಟು 24 ಡಿವೈಡೆಡ್ ಬೈ 5. ಕರೆಕ್ಟಾ? ಸೊ ನಮ್ಗೆ ಅವಾಗ ಹೆಂಗೆ ತೊಗೊಳ್ಳೋಣ? ಸೊ 2 1s, ಸೊ ಇಲ್ಲಿ 2 1s 2 ಬರುತ್ತೆ. ಕರೆಕ್ಟ್? 2 1s 2, ಸಾರಿ 2 2s 2 2s ದೆನ್ 0.1 ಇಕ್ಕೋತೆ. ಸೊ 2 1 5s ಬರುತ್ತೆ. 2.5 ಬರುತ್ತೆ. ಸೊ ನಿಯರ್ಲಿ ಟೇಕನ್ ಆಸ್ 2.5. ಸೊ 2 ತೊಗೊಂಡ್ರೆ ನಿಮ್ಗೆ ಇಲ್ಲಿ 2 1s 2 2s. ಸೊ ನಿಯರ್ಲಿ 12 ಬರ್ತಿದೆ. ಸೊ 12 ಇರೋದು ಯಾವ್ದು ನೋಡೋಣ? ಎಸ್, ನಾವು ಸಿ 11.5 ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಇರೋದು. ಎಸ್, ಅರ್ಥ ಆಯ್ತಾ? ನಾವು ಅಪ್ರಾಕ್ಸಿಮೇಟ್ ಕಂಡುಹಿಡಿತಿರೋದು. ಓಕೆ, ನೆಕ್ಸ್ಟ್ ಒನ್. When the same quantities of heat is absorbed by the system at 2 different temperature. ಓಕೆ, ನಾವು ಲಿಸನ್ ಆಲ್ವೇಸ್. ಇಲ್ಲಿ ನಿಮ್ಗೊಂದು ಕಂಡೀಷನ್ ಹೇಳ್ಕೊಡ್ತೀನಿ. ಸೊ ಹೀಟ್ ಅಬ್ಸರ್ವ್ಡ್ ಬೈ ದ ಸಿಸ್ಟಮ್ ಅಂತ ವರ್ಡ್ ಇದೆ ಅಂತ ಅಂದರೆ ನೆನ್ಪಿಟ್ಕೊಬಿಡಿ ಆಲ್ವೇಸ್. ಟೆಂಪರೇಚರ್ಸ್ ಏನಾಗಿರುತ್ತೆ? ಪಾಸಿಟಿವ್ ಆಗಿರುತ್ತೆ. ಓಕೆ, ಟೆಂಪರೇಚರ್ ಏನಾಗಿರುತ್ತೆ? ಪಾಸಿಟಿವ್ ಆಗಿರುತ್ತೆ. ಸೊ ಆನ್ ದ ಸಿಸ್ಟಮ್ ಅಂತ ಕೇಳಿದ್ರೆ ಟೆಂಪರೇಚರ್ ಏನಾಗಿರುತ್ತೆ? ನೆಗೆಟಿವ್ ಆಗಿರುತ್ತೆ. ಓಕೆ, ಇದೊಂದು ನೆನ್ಪಿಟ್ಕೋಬೇಕು. ಈಗ 2 ಕೊಟ್ಟಿದ್ದಾರೆ. ಸೊ ಚೇಂಜಿಂಗ್ ಎಂಥಲ್ಪಿ. ಸೊ ಡೆಲ್ಟಾ S1 ಆ್ಯಂಡ್ ಡೆಲ್ಟಾ S2 ಏನಾಗುತ್ತೆ ಅಂತ ಕೇಳಿದ್ದಾರೆ. ನಾವು ಲಿಸನ್, ಟೆಂಪರೇಚರು ಗ್ರೇಟರ್ ದೆನ್ T1 ಆ್ಯಂಡ್ T2 ಅಂತ ಹೇಳ್ತಿದ್ದಾರೆ. ಬಟ್ ಎಂಟ್ರೋಪಿ ಏನಾಗುತ್ತೆ ಅಂದರೆ ಇಟ್ ಶುಡ್ ಬಿ ಆಪೋಸಿಟ್ ಟು ಟೆಂಪರೇಚರ್. ಯಾಕಂದರೆ ಎಂಟ್ರೋಪಿ ಇಸ್ ನಥಿಂಗ್ ಬಟ್ ಹೀಟ್ ಬೈ ಟೆಂಪರೇಚರ್. ಓಕೆನಾ? ಹೀಟ್ ಬೈ ಟೆಂಪರೇಚರ್ ನಮಗೆ ಗೊತ್ತೇ, ಅದು ನೆನ್ಪಿಟ್ಕೊಳ್ಳಿ. ಇದು ಅವಾಗ ಏನಾಗುತ್ತೆ? ಎಸ್ಸು ಇಟ್ ಶುಡ್ ಬಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಸೊ ಅವಾಗ S1 ಇಸ್ ಲೆಸ್ ದೆನ್ S2. ಕರೆಕ್ಟಾ? ಸೊ ಅವಾಗ ಏನು ಬರುತ್ತೆ? S1 ಇಸ್ ಲೆಸ್ ದೆನ್ S2. ಎಸ್, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್. ದ ರಿಯಾಕ್ಷನ್ ಇನ್ ವಿಚ್ ಡೆಲ್ಟಾ U ಆ್ಯಂಡ್ ಡೆಲ್ಟಾ V ಇಸ್ ಈಕ್ವಲ್. ನಾನು ಏನು ಹೇಳ್ಕೊಟ್ಟಿದ್ದೀನಿ ನಿಮಗೆ? ಸೊ ಡೆಲ್ಟಾ H ಈಸ್ ಈಕ್ವಲ್ ಟು ಡೆಲ್ಟಾ U ಪ್ಲಸ್ ಡೆಲ್ಟಾ NG/RT. ಇದು ಫಾರ್ಮುಲಾ. ಕರೆಕ್ಟಾ? ಸೊ ಇವಾಗ ನನಗೆ ಡೆಲ್ಟಾ NG ಯಾವಾಗ ನನ್ನ 0 ಆಗುತ್ತೆ, ಇದು ಹೋಲ್ 0 ಆಗುತ್ತೆ, ಅವಾಗ ಡೆಲ್ಟಾ H ಆ್ಯಂಡ್ ಡೆಲ್ಟಾ U ಆರ್ ಈಕ್ವಲ್ಸ್ ಟು 0. ನಾವು ಡೆಲ್ಟಾ N ಹೆಂಗೆ ಕಂಡುಹಿಡಿಯೋದು ಗೊತ್ತಲ್ವಾ? ಇಟ್ ಇಸ್ ರಿಯಾಕ್ಟೆಡ್ ಮೈನಸ್ ಪ್ರಾಡಕ್ಟ್ ಗೇಷಿಯಸ್ ಫಾರ್ಮಲ್ಲಿ. ಸೊ ನಾವು ಫೈಂಡ್ ಔಟ್ ಮಾಡೋಣ ಯಾವುದಕ್ಕೆ ಬರುತ್ತೆ ಅಂತ. ಸೊ ಇಲ್ಲೇನಿದೆ 2 ಇದೆ, ಇಲ್ಲಿ 1 + 1 2,
ಸೊ 2 - 2 ಇಟ್ ಇಸ್ 0. ಆಬ್ವಿಯಸ್ಲಿ ಇದೇ ಆಪ್ಷನ್ ಆಗಿರುತ್ತೆ. ಬೇರೆ ಆಪ್ಷನ್ ನಿಮಗೆ ಬರುತ್ತಾ? ಲೆಟ್ಸ್ ಐಡೆಂಟಿಫೈ. ಇಲ್ಲಿ ಗ್ಯಾಸ್ 1 ಇದೆ, ಇಲ್ಲಿಲ್ಲ. ಸೊ ಇಟ್ ಈಸ್ 1 ಬರುತ್ತೆ. ಇಲ್ಲಿ 1 ಇದೆ. ಇಲ್ಲಿ 3 + 1 4. 2 - 4 ಇಟ್ ಇಸ್ -2. ನೆಕ್ಸ್ಟ್ ಇಲ್ಲಿ ಏನಿದೆ ನಿಮಗೆ 1 ಇದೆ. ಇಲ್ಲಿ 3 ಇದೆ. ಸೊ 1 - 3 ಇಟ್ ಇಸ್ -2 ಬರುತ್ತೆ ಅಗೇನ್. ಸೊ ಹಾಗಾದರೆ 0 ಬರೋದು ಯಾವುದು? ಫಸ್ಟ್ ಆಪ್ಷನ್. ಅರ್ಥ ಆಯ್ತಾ? ವೆರಿ ಈಸಿ. ನಿಮಗೆ ΔNG ಮೇಲೆ ಆರಾಮ್ಸ್ ಕ್ವಶನ್ಸ್ ಕೇಳ್ತಾರೆ. ವೈ ದಿಸ್ ಒನ್?这样的厉害的，这也是七月的。 ಎಕ್ಸ್ಪ್ಲನೇಷನ್ ಎಸ್ ΔNG. ನೋ 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 ರಾಂಗ್ ಕಂಡ್ರು. ಇದು ರಾಂಗ್ ಇದೆ. ಲಿಸನ್, ದಿಸ್ ಇಸ್ ರಾಂಗ್. ಇಲ್ಲಿ ಆಪ್ಷನ್ ರಾಂಗ್ ಕೊಟ್ಟಿದ್ದಾರೆ ಅವರು. ಯಾಕಂದರೆ ಕರೆಕ್ಟಾಗಿ ನೋಡ್ಕೊಳ್ಳಿ. ನಮ್ಗೆ ಏನಿರೋದು ಇದು ಕರೆಕ್ಟಾಗಿ. ನನಗೆ ಯಾವಾಗ 0 ಬರುತ್ತೆ? ವೆನ್ ΔNG = 0 ಇದ್ದಾಗ. ಕರೆಕ್ಟಾ? ನಮ್ಗೆ ಇಲ್ಲಿ ಅವ್ರು ಕೊಟ್ಟಿರೋ ಆಪ್ಷನ್ ಪ್ರಕಾರ ನೋಡಿ, ΔNG ಇದ್ದಾಗ ಮಾತ್ರ ನಮಗೆ 0 ಬರೋದು. ಕರೆಕ್ಟಾ? ಸೊ ಅದಕ್ಕೋಸ್ಕರ ನಮ್ದು ಇದು ರಾಂಗ್. ಸೊ ಅವ್ರು ಕೊಟ್ಟಿರೋ ಆಪ್ಷನ್ ರಾಂಗ್. ಸೊ ವಾಟ್ ಈಸ್ ದ ಕರೆಕ್ಟ್ ಆನ್ಸರ್ ಇಸ್ ದಟ್ ಫಸ್ಟ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ನೆನ್ಪಿಟ್ಕೊಳ್ಳಿ. ಓಕೆ. So yes, so these are the previous year questions that are asked in ಥರ್ಮೋಡೈನಮಿಕ್ಸ್ ಚಾಪ್ಟರ್. ಅರ್ಥ ಆಯ್ತಾ? ಸೊ ನೀಟಾಗಿ ಓದ್ಕೊಳ್ಳಿ. ನಿಮಗೆ ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಯಾವ್ದಾದ್ರು ಕ್ವಶನ್ ಅರ್ಥ ಆಗಿಲ್ಲ ಅಂದರೆ. ಸೊ ಅವಾಗ ನಾನು ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆ. ಸೊ ಪ್ರಾಕ್ಟೀಸ್ ಮಾಡಿ. ಮಾಕ್ ಟೆಸ್ಟ್ ಅಟೆಂಡ್ ಮಾಡಿದ್ದೀನಿ. ಮಾಕ್ ಟೆಸ್ಟ್ ಅಟ್ಯಾಚ್ ಮಾಡಿದ್ದೀನಿ. ಅದನ್ನು ಅಟೆಂಡ್ ಮಾಡಿ. ಅದರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.